ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿ ಯಶ್. ಗೈಸ್, ನೀವೇನಾದರೂ ಅಮೆಝಾನಲ್ಲಿ ಅಫಿಲಿಯೇಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್. ಇವಾಗ ನೀವು ಅಮೆಝಾನಲ್ಲಿ ಸ್ಟೋರ್ ಫ್ರಂಟನ್ನು ನೀವು ಓಪನ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮದೇ ಒಂದು ಸ್ಟೋರನ್ನು ಓಪನ್ ಮಾಡ್ಬೋದು. ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ತು ಅಂತಂದರೆ ಸೊ ಯಾರು ಬೇಕಾದರೂ ಕೂಡ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಡೀ ನಿಮ್ಮ ಸ್ಟೋರೇ ಬರೋ ಥರ, ಸೊ ನಿಮ್ಮದು ಪ್ರಾಡಕ್ಟ್ಸ್ಗಳೆಲ್ಲ ತೋರಿಸೋ ಥರ ಒಂದು ಪೇಜೇ ಕ್ರಿಯೇಟ್ ಮಾಡ್ಕೊಳ್ಬೋದು ಇವಾಗ ನೀವು. ಆಯಿತಾ, ಮುಂಚೆ ಇದನ್ನು ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಸೊ ಇವಾಗ ಇದನ್ನು ಮಾಡ್ಕೊಳ್ಬೋದು. ಸೊ ಬನ್ನಿ, ಇವಾಗ ನಿಮ್ಮ ಒಂದು ಅಮೆಝಾನ್ ಸ್ಟೋರ್ ಫ್ರಂಟನ್ನು ಯಾವ ಥರ ನೀವು ಸೆಟಪ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಅದಕ್ಕೆ ನೀವು ಮೊದಲನೇದಾಗಿ ನೀವು ನಿಮ್ಮ ಒಂದು ಅಮೆಝಾನ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಆಯಿತಾ, ಸೊ ಪೇಜ್ ಈ ಥರ ಬರುತ್ತೆ. ಸೊ ಅಮೆಝಾನ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಅಫಿಲಿಯೇಟ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಅಸೋಸಿಯೇಟ್ಸ್ ಸೈಟ್ ಸ್ಟ್ರೈಪ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಬೇಕು ನೀವು. ಆಯಿತಾ, ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಬಂದುಬಿಡುತ್ತೆ. ಸೊ ನಿಮ್ಮದು ಅಕೌಂಟ್ ಏನಿರುತ್ತೆ ಅಮೆಝಾನ್ ಅಸೋಸಿಯೇಟ್ಸ್ದು, ಸೊ ಅದು ನಿಮಗೆ ಇಲ್ಲೆಲ್ಲ ತೋರಿಸುತ್ತೆ. ಸ್ಟೋರ್ ಐ ಡಿ ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಒಂದು ತೋರಿಸ್ತಾ ಇರುತ್ತೆ ಸೆಟಪ್ ಯುವರ್ ಅಮೆಝಾನ್ ಸ್ಟೋರ್ ಫ್ರಂಟ್ ಅಂತ ಅಂದ್ಬಿಟ್ಟು, ಎಕ್ಸ್ಪ್ಯಾಂಡ್ ಯುವರ್ ಅಮೆಝಾನ್ ಪ್ರೆಸೆನ್ಸ್ ಆ್ಯಂಡ್ ಕನೆಕ್ಟ್ ವಿತ್ ಯುವರ್ ಆಡಿಯನ್ಸ್ ಆಲ್ ಇನ್ ಒನ್ ಪ್ಲೇಸ್. ಒನ್ಸ್ ಕಂಪ್ಲೀಟ್ ದಿಸ್ ರಿಮೈಂಡರ್ ವಿಲ್ ಡಿಸಪಿಯರ್ ವಿತ್ ಇನ್ ಎ ಡೇ ಅಂತ ಇಲ್ಲಿ ನಿಮ್ಗೆ ಕೊಟ್ಬಿಟ್ಟು ಇಲ್ಲಿ ಸೆಟಪ್ ನೌ ಅಂತ ಇಲ್ಲೇ ಒಂದು ಬಟನ್ ಇರುತ್ತೆ, ನಿಮಗೆ ಆಪ್ಷನ್ ಇರುತ್ತೆ. ಓಕೆ, ಇನ್ ಕೇಸ್ ನಿಮ್ಗೆ ಇದು ತೋರಿಸ್ತಾ ಇಲ್ಲ ಅಂತಂದರೆ ತಲೆನೇ ಕೆಡಿಸ್ಕೋಬೇಡಿ. ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೋರ್ ಫ್ರಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಅಂತ ಆಪ್ಷನ್ ಇರುತ್ತೆ. ಸೆಟಪ್ ಯುವರ್ ನ್ಯೂ ಅಮೆಝಾನ್ ಸ್ಟೋರ್ ಫ್ರಂಟ್ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲೇ ತೋರಿಸ್ತಿದೆ ಅಂತಂದರೆ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ, ನನಗೆ ಇಲ್ಲೇ ತೋರಿಸ್ತಾ ಇದೆ. ಸೆಟಪ್ ನೌ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಸೆಟಪ್ ಯುವರ್ ಅಮೆಝಾನ್ ಸ್ಟೋರ್ ಫ್ರಂಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ಈ ಥರ ಸೆಟಪ್ ಮಾಡ್ಬೋದು. ನೀವೊಂದು ಪ್ರೊಫೈಲ್ ಫೋಟೋ ಇಟ್ಕೊಂಡು, ನಿಮ್ಮದು ಒಂದು ನೇಮ್ ಇಟ್ಕೊಂಡು ನಿಮ್ಮ ಸ್ಟೋರ್ಗೆ, ಮತ್ತು ಒಂದು ಡಿಸ್ಕ್ರಿಪ್ಷನ್ ಹಾಕ್ಕೊಂಡು ನೀವು ಪ್ರಾಡಕ್ಟ್ಸ್ಗಳನ್ನ ಈ ಥರ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿದರೆ ಅದೆಲ್ಲ ನಿಮ್ಗೆ ಇಲ್ಲಿ ಈ ಥರ ತೋರಿಸುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದವ್ರಿಗೆ ನೀವೇನೇನು ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡಿದ್ದೀರಾ, ಸೊ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಇದರ ಒಂದು ಬೆನಿಫಿಟ್ ಏನಪ್ಪ ಈ ಸ್ಟೋರ್ ಫ್ರಂಟ್ನ ಕ್ರಿಯೇಟ್ ಮಾಡೋದನ್ನು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಶೇರ್ ಮಾಡಿ ಅರ್ನ್ ಮಾಡ್ಬೋದು. ಆಯಿತಾ, ದುಡ್ಡು ಮಾಡ್ಬೋದು. ಸೊ ನಿಮ್ಮ ಒಂದು ಸ್ಟೋರ್ ಫ್ರಂಟಿಗೆ ಯಾರಾದರೂ ನಿಮ್ಮ ಫಾಲೋವರ್ಸ್ ವಿಸಿಟ್ ಮಾಡಿ ಅವರೇನಾದರೂ ಇಲ್ಲಿ ಹಾಕಿರುವಂಥ ಪ್ರಾಡಕ್ಟ್ಸ್ನ ಏನಾದ್ರು ಶಾಪ್ ಮಾಡ್ತು ಅಂತಂದರೆ ಸೊ ನಿಮಗೆ ಕಮಿಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಫೋಟೋಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಬೋದು, ವೀಡಿಯೋಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಬೋದು, ಮತ್ತು ಕೊಲಾಜಸ್ಗಳನ್ನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಇಷ್ಟ ಬಂದ ಈ ಥರ ಪರ್ಸ್ನಲೈಸು ಕೂಡ ಮಾಡ್ಕೊಳ್ಬೋದು. ಆಯಿತಾ, ಸೊ ಈಗ ನಾವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡೋಣ. ನಾವು ಕೂಡ ಒಂದು ಸ್ಟೋರ್ ಫ್ರಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಮೊದಲನೇದಾಗಿ ಬಿಲ್ಡ್ ಯುವರ್ ಸ್ಟೋರ್ ಫ್ರಂಟ್ ಅಂತ ಬರುತ್ತೆ. ಇಲ್ಲಿ ಫಸ್ಟು ಪ್ರೊಫೈಲ್ ಫೋಟೋ ಕೇಳ್ತಾ ಇದೆ. ಓಕೆ, ಸೊ ನೀವು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡಿಕೊಡಿ. ಅದಾದಮೇಲೆ ಇಲ್ಲಿ ಡಿಸ್ಪ್ಲೇ ನೇಮ್ ಏನಂತ ತೋರಿಸ್ಬೇಕು ನಿಮ್ಮ ಸ್ಟೋರ್ ಫ್ರಂಟ್ದು ಪೇಜ್ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಲಕ್ಕಿಲಿ ಯಶ್ ಅಂತ ನಾನಿಲ್ಲಿ ಟೈಪ್ ಮಾಡ್ತೀನಿ. ಅದಾದಮೇಲೆ ಬಯೋ, ಸೊ ಏನು ಬಯೋ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಸೊ ನಿಮ್ಮ ಸ್ಟೋರಿಗೆ ಅದನ್ನು ಆ್ಯಡ್ ಮಾಡಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಗೈಸ್, ಇವಾಗ ನಾನು ನನ್ನ ಪ್ರೊಫೈಲ್ ಫೋಟೋ, ನೇಮು ಮತ್ತು ಬಯೋ ಎಲ್ಲವನ್ನು ಕೂಡ ಹಾಕಿದ್ದೀನಿ. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಮಗೆ ನೆಕ್ಸ್ಟು ವ್ಯಾಲಿಡೇಟಿಂಗ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಓದ್ಕೊಂಡು ಇಲ್ಲಿ ಕೆಳಗಡೆ 2 ಬಾಕ್ಸ್ ಇದೆ. ಈ ಬಾಕ್ಸನ್ನು ನೀವು ಟಿಕ್ ಮಾಡಿಕೊಂಡು ಕಂಪ್ಲೀಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮ್ಮದು ಈ ಥರ ಕ್ರಿಯೇಟ್ ಆಗುತ್ತೆ. ವೆಲ್ಕಮ್ ಟು ಯುವರ್ ಅಮೆಝಾನ್ ಸ್ಟೋರ್ ಫ್ರಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಅಮೆಝಾನ್ ಸ್ಟೋರ್ ಫ್ರಂಟ್ದು ಸೊ ಇಲ್ಲೊಂದು ಲಿಂಕ್ ಇರುತ್ತೆ. ಆಯಿತಾ, ಸೊ ಇದನ್ನು ಶೇರ್ ಮಾಡಿದ್ರೆ ಯಾರು ಬೇಕಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಸ್ಟೋರು ಓಪನ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಬನ್ನಿ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ನೋಡೋಣ. ಸೊ ಈಗ ನೀವು ನೋಡ್ಬೋದು ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಬಂದಿದೆ. ಸೊ ಇಲ್ಲಿ ಯುವರ್ ಇಮೇಜ್ ಈಸ್ ಇನ್ ಮಾಡರೇಷನ್, ಒನ್ಸ್ ಇಟ್ ಈಸ್ ಅಪ್ರೂವ್ಡ್ ಇಟ್ ವಿಲ್ ಅಪಿಯರ್ ಆನ್ ಯುವರ್ ಸ್ಟೋರ್ ಫ್ರಂಟ್ ಅಂತ ಇದೆ. ಸೊ ಈಗ ಅಟ್ ಪ್ರೆಸೆಂಟು ಸೊ ಇದು ರಿವ್ಯೂಗೆ ಹೋಗಿದೆ. ಆಯಿತಾ, ಪ್ರೊಫೈಲ್ ಫೋಟೋ. ಸೊ ಅದಾದಮೇಲೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದಮೇಲೆ ಸೊ ಈ ಫೋಟೋ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇವಾಗ ಅಟ್ ಪ್ರೆಸೆಂಟು ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಇನ್ನೂ ಪ್ರೊಫೈಲ್ ಫೋಟೋ ಅಪ್ಡೇಟ್ ಆಗಿಲ್ಲ, ಯಾಕೆಂತಂದರೆ ಇದು ರಿವ್ಯೂವಲ್ಲಿದೆ. ಆಯಿತಾ, ಅಲ್ಲೇ ಕೊಡ್ತಲ್ಲ ರಿವ್ಯೂಗೆ ಹೋಗಿದೆ. ಅದಾದಮೇಲೆ ಇಲ್ಲಿ ಪ್ರೊಫೈಲ್ ಫೋಟೋ ಬರುತ್ತೆ. ಸೊ ಈ ಥರ ತೋರಿಸುತ್ತೆ. ಸೊ ಈಗ ನಾನು ಏನೂ ಒಂದು ಪೋಸ್ಟ್ಗಳನ್ನ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಪೋಸ್ಟ್ ಏನು ತೋರಿಸ್ತಿಲ್ಲ. ಸೊ ಇವಾಗ ಬನ್ನಿ ಪೋಸ್ಟ್ಗಳನ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ
ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಗೈಸ್ ಇಲ್ಲಿ ನಿಮಗೆ ಕ್ರಿಯೇಟ್ ಎ ಕಂಟೆಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಮೀಡಿಯಾ ಲೀಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಪೋಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ವೀಡಿಯೋ ಫೋಟೋನ ಅಪ್ಲೋಡ್ ಮಾಡ್ಬೋದು, ಮತ್ತು ಕೊಲ್ಯಾಜ್ ಮಾಡ್ಬೋದು, ಐಡಿಯಾ ಲೀಸ್ಟ್ ಮಾಡ್ಬೋದು, ಮತ್ತು ಲೈವ್ ಸ್ಟ್ರೀಮ್ನು ಕೂಡ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಏನೇನು ಆಪ್ಷನ್ ಇದೆ ನೋಡಿ ತಗೋಣ. ಸೊ ಅದಾದಮೇಲೆ ಇಲ್ಲಿ ಮ್ಯಾನೇಜ್ ಕಂಟೆಂಟ್ ಅಂತಿದೆ. ಇಲ್ಲಿ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಕಂಟೆಂಟ್ಸ್ ಎಲ್ಲ ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಪೆಂಡಿಂಗು, ಪಬ್ಲಿಷ್ಡು, ಸ್ಕೆಡ್ಯೂಲ್ಡು ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಆಯಿತಾ. ಸೊ ಅದಾದಮೇಲೆ ಸೊ ಇಲ್ಲಿ ರಿಪೋರ್ಟಿಂಗ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಏನು ಬರುತ್ತೆ ಅಂತ ನಾನು ನಿಮಗೆ ಲೈವಾಗೆ ತೋರಿಸ್ತೀನಿ. ಸೊ ಈ ಥರ ನಿಮ್ಮದು ಅರ್ನಿಂಗ್ಸ್ ಏನೇನೆಲ್ಲ ಬಂದಿದೆ ಸೊ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ಟ್ರ್ಯಾಕ್ ಆಗುತ್ತೆ. ಓಕೆ. ಸೊ ಅದಾದಮೇಲೆ ಸೊ ಇದಿಷ್ಟು ಕತೆ. ಈಗ ನಾವು ರೆಡಿ ಮಾಡ್ತಾ ಹೋಗೋಣ ಬನ್ನಿ. ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ರಿಯೇಟ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ಐಡಿಯಾ ಲೀಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಐಡಿಯಾ ಲೀಸ್ಟನ್ನು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಾನು ಏನಾದರೂ ಒಂದು ಪ್ರಾಡಕ್ಟ್ನ ಇವಾಗ ನಾನು ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ಒಂದು ಟೈಟಲ್ನ ಕೊಡಬೇಕಾಗುತ್ತೆ. ಸೊ ನೀವೇನು ಪ್ರಾಡಕ್ಟ್ ಆ್ಯಡ್ ಮಾಡ್ತೀರಾ ಅದಕ್ಕೊಂದು ಟೈಟಲ್ ಕೊಡಿ. ಸೊ ಅದಾದಮೇಲೆ ಡಿಸ್ಕ್ರಿಪ್ಷನ್ನ ಕೊಡಿ. ಅದಾದಮೇಲೆ ನೀವು ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಬೋದು. ಆಯಿತಾ. ಸೊ ಇವಾಗ ನಾನಿಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಯುವರ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾನು ಏನೇನು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ ಅದೆಲ್ಲ ನಮಗಿಲ್ಲಿ ಬರುತ್ತೆ. ಆಯಿತಾ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಈಗ ನಾನು ಒಂದು ಕೆಲಸ ಮಾಡ್ತೀನಿ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತೀನಿ. ಆಯಿತಾ. ಸೊ ಎಕ್ಸಾಂಪಲ್ ಒಂದು ಯಾವ್ದು ಮಾಡೋಣ, ವೈರ್ಲೆಸ್ ಮೈಕನ್ನೇ ಮಾಡೋಣ. ವೈರ್ಲೆಸ್ ಮೈಕು. ಸೊ ಫಸ್ಟ್ ಆ್ಯಡ್ ಮಾಡ್ತೀನಿ ವೈರ್ಲೆಸ್ ಮೈಕ್. ಸೊ ಸರ್ಚ್ ಮಾಡಿದ್ರೆ ನೀವು ತೊಗೊಂಡಿರೋದೇ ಇಲ್ಲಿ ತೋರಿಸುತ್ತೆ. ಇದನ್ನು ತೊಗೊಂಡಿದ್ದೀನಿ ನಾನು. ಸೊ ಹಾಗಾಗಿ ಇದನ್ನು ಮಾರ್ಕ್ ಮಾಡಿ ಡನ್ ಅಂತ ಕೊಡ್ತೀನಿ. ಸೊ ಈಗ ಈ ಒಂದು ಪ್ರಾಡಕ್ಟ್ ಆ್ಯಡ್ ಆಯಿತು. ಇದಕ್ಕೆ ನಾನು ಒಂದು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ. ಒಂದು ಸೆಕೆಂಡ್. ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೈಕ್ರೋಫೋನ್ಗೆ ಯಾವುದೆಲ್ಲ ಆ್ಯಡ್ ಮಾಡ್ಬೋದು ಈಗ ಅದೆಲ್ಲ ಬೇಕಾದರೆ ನಾನು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೀವು ಏನಾದರೂ ಸರ್ಚ್ ಮಾಡ್ತೀರಾ ಪ್ರಾಡಕ್ಟ್ನ ಅಂತಂದರೆ ಇಲ್ಲಿ ಬ್ರೌಸ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿ ನೀವಿಲ್ಲಿ ಸರ್ಚು ಕೂಡ ಮಾಡ್ಬೋದು. ಸೊ ಸರ್ಚ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ಮೈಕ್ ಅಂತ ಸರ್ಚ್ ಮಾಡಿದ್ರೆ ಅಮೆಝಾನಲ್ಲಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ನೀವು ಇಲ್ಲಿ ಟ್ಯಾಗ್ ಮಾಡ್ಬೋದು. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ತಗೊಂಡಿರುವಂಥ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲ ಆ್ಯಡ್ ಮಾಡಿದ್ದೀನಿ. ನಾನು ಇವಾಗ ಇದನ್ನು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಾಗ ಸೊ ಇಲ್ಲಿ ನಿಮಗೆ ಸಬ್ಮಿಟು, ಸೇವ್ ಡ್ರಾಫ್ಟು ಮತ್ತು ಸ್ಕೆಡ್ಯೂಲ್ ಅಂತ ಬರುತ್ತೆ. ಸೊ ಸಬ್ಮಿಟ್ ಕೊಟ್ಟರೆ ಇವಾಗಲೇ ಸಬ್ಮಿಟ್ ಆಗುತ್ತೆ. ಸೇವ್ ಡ್ರಾಫ್ಟ್ ಅಂತ ಕೊಟ್ಟರೆ ಸೊ ಅದು ಸೇವ್ ಆಗಿರುತ್ತೆ. ಆಮೇಲೆ ಬೇಕಾದ್ರೆ ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸ್ಕೆಡ್ಯೂಲ್ ಕೊಡ್ತು ಅಂತಂದರೆ ನೀವು ಯಾವ ಟೈಮ್ ಸೆಟ್ ಮಾಡ್ತೀರೋ ಆ ಟೈಮ್ಗೆ ಅದು ಸಬ್ಮಿಟ್ ಆಗಿರುತ್ತೆ. ಸೊ ಇವಾಗ ನಾನು ಸಬ್ಮಿಟಾಗಿ ಕ್ಲಿಕ್ ಮಾಡ್ತೀನಿ. ಈಗ ಇದು ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ವಿ ಲವ್ ಯುವರ್ ನ್ಯೂ ಐಡಿಯಾ ಲೀಸ್ಟ್ ಅಂತ ಬಂತು. ವೆನ್ ಇಟ್ಸ್ ಅಪ್ರೂವ್ಡ್ ಇಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ಅಮೆಝಾನ್ ಅಂತ ಬಂದಿದೆ. ಸೊ ಮೊದಲನೇದಾಗಿ ನೀವೇನು ಕಳಿಸ್ತೀರ ಐಡಿಯಾ ಲೀಸ್ಟ್ ಏನು ಮಾಡಿದ್ದೀರಾ ಅದು ಫಸ್ಟು ಅಪ್ರೂವ್ ಆಗಬೇಕು. ಅದಾದಮೇಲೆ ಸೊ ನಿಮಗೆ ಅದು ಅಮೆಝಾನ್ ಸ್ಟೋರ್ ಫ್ರಂಟಲ್ಲಿ ನಿಮಗೆ ತೋರಿಸುವಂಥದ್ದು. ಸೊ ಹಾಗಾಗಿ ನಾನು ಇವಾಗ ಗೆಟ್ ಲಿಂಕ್ ಅಂತ ಕೊಡ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಪಿ ಲಿಂಕ್ ಅಂತ ಕೊಡಿ. ಲಿಂಕ್ ಕಾಪಿ ಆಗುತ್ತೆ. ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಓಕೆ. ಸೊ ಇವಾಗ ವ್ಯೂ ಸ್ಟೋರ್ ಫ್ರಂಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಈಗ ನಾನು ಆ್ಯಡ್ ಮಾಡೋದನ್ನಲ್ಲ ಪ್ರಾಡಕ್ಟು, ಆ ಪ್ರಾಡಕ್ಟ್ಸ್ ಇಲ್ಲಿ ನನಗೆ ತೋರಿಸ್ತದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಎಸೆನ್ಷಿಯಲ್ ಆಡಿಯೋ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಮಗೆ ತೋರಿಸ್ತಾ ಇದೆ. ನಾನು ಹಾಕಿರುವಂಥ ಎಲ್ಲ ಪ್ರಾಡಕ್ಟುಗಳು ಕೂಡ ತೋರಿಸ್ತಾ ಇದೆ. ಇದರಲ್ಲಿ ಏನಾದರೂ ನಿಮ್ಗೆ ಅಪ್ಡೇಟ್ ಕರೆಕ್ಟಾಗಿ ಮಾಡಬೇಕು, ಸ್ವಲ್ಪ ಇದನ್ನು ಇಲ್ಲೂ ಮೂವ್ ಮಾಡಬೇಕು, ಆ ಥರ ಏನಾದ್ರು ಮಾಡಬೇಕು ಅಂತಂದರೆ ಇಲ್ಲೇ 3 ಡಾಟೆಡ್ ಲೈನ್ ಇದೆ. ಸೊ ಅಲ್ಲಿ ಕ್ಲಿಕ್ನ ಮಾಡಿ ಎಡಿಟ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನಿಮಗೆ ಪ್ರಾಡಕ್ಟ್ಸ್ ಏನಿರುತ್ತೆ ಇಲ್ಲೇ ನಿಮಗೆ ಮ್ಯಾನೇಜ್ ಅಂತಿದೆ. ಮ್ಯಾನೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನೀವು ಇದನ್ನು ಮೂವ್ ಮಾಡ್ಬೋದು. ಈ ಥರ ಎಳೆದ್ಬಿಟ್ರೆ ಸೊ ಫಸ್ಟ್ ಯಾವ್ದು ತೋರಿಸ್ಬೇಕು, ಸೆಕೆಂಡ್ ಯಾವ್ದು ತೋರಿಸ್ಬೇಕು ಅನ್ನೋದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಆಯಿತಾ. ಸೊ ನಾನು ಫಸ್ಟ್ ಸೆಕೆಂಡ್ ಇದು ಇಡ್ತೀನಿ. ಓಕೆ. ಸೊ ಅದಾದಮೇಲೆ ಇಲ್ಲಿ ಬಂದು ಸೊ ಈಗ ಅಪ್ಡೇಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಆನ್ ದ ಸ್ಪಾಟಲ್ಲಿ ಅಪ್ಡೇಟ್ ಆಯಿತು. ಸೊ ಈಗ ನಾನು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀನಿ. ಮೈಕ್ದು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಶೇರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಲಿಂಕನ್ನ ಕಾಪಿ ಮಾಡ್ಕೋಬೋದು. ಕಾಪಿ ಲಿಂಕ್ ಅಂತಿದೆ. ಕಾಪಿ ಮಾಡಿಕೊಂಡು ಸೊ ಅದನ್ನು ಯಾರಿಗಾದ್ರೂ ನೀವು ಶೇರ್ ಮಾಡ್ಬೋದು. ನಿಮಗೆ ವಾಟ್ಸಪ್ಪಲ್ಲಿ ಯಾರಿಗಾದ್ರೂ ಶೇರ್ ಮಾಡ್ತು ಅಂತಂದರೆ ಆ ಲಿಂಕ್ ಮೇಲೆ ಯಾರಾದರೂ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಇವಾಗ ನಾನು ಆ ಲಿಂಕನ್ನೇ ಪೇಸ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಬಂದುಬಿಡುತ್ತೆ ಅವ್ರಿಗೆ. ಸೊ ಅವರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು. ಅವ್ರಿಗೆ ಯಾವುದು ಇಷ್ಟ ಆಗಿದೆ ಆ ಪ್ರಾಡಕ್ಟ್ನ ಅವರು ಪರ್ಚೇಸ್ ಮಾಡ್ಕೋಬೋದು. ಆಯಿತಾ. ಸೊ ಈ ಥರ ನೀವು ಲಿಂಕ್ಗಳನ್ನ ಶೇರ್ ಮಾಡ್ಬೋದು. ಅದೇ ಥರ ನೀವು ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಸೊ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಐಡಿಯಾ ಲೀಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ನೀವು ಇಲ್ಲಿ ಅದಕ್ಕೊಂದು ಟೈಟಲ್ ಕೊಟ್ಕೊಡಿ. ಸೊ ನಾನು ಇವಾಗ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ನೀಟಾಗಿ. ಗೈಸ್ ಇವಾಗ ನಾನು ಆಲ್ಮೋಸ್ಟ್ ಅಲ್ಲಿ ನನಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಯಾವುದೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಐಫೋನ್ ಬಗ್ಗೆ ಮತ್ತು ಕ್ಯಾಮ್ರಾ, ಇದು ಲೈಟ್ ಸೆಟಪ್ಪು ಮತ್ತು ಫೋನು ಮತ್ತು ಕ್ಯಾಮ್ರಾ ಎಲ್ಲದ್ರ ಬಗ್ಗೆ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನಾನು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ ತೋರಿಸ್ತೀನಿ. ಅಂತಂದರೆ ಒಂದು ಪೋಸ್ಟನ್ನು ಮಾಡು ಕೂಡ ತೋರಿಸ್ತೀನಿ. ಐಡಿಯಾ ಲೀಸ್ಟ್ ಇವಾಗ ಮಾಡಿ ತೋರಿಸಿದ್ದೀನಿ. ಈಗ ನಾವು ಪೋಸ್ಟ್ ಮಾಡೋಣ.
ಪೋಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು 50 ಮೀಡಿಯಾ ಫೈಲ್ಸನ್ನು ನೀವು ಅಪ್ಲೋಡ್ ಮಾಡ್ಬೋದು. ಎಷ್ಟು GB ಇರಬೇಕಂತ ಇಲ್ಲೇ ನಿಮಗೆ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಸೊ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಯಿತಾ. ಒಂದು ರೀಲ್ ಮಾಡಿದ್ದೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಇವಾಗ ಅಪ್ಲೋಡ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಪ್ರಾಡಕ್ಟ್ ಆ್ಯಡ್ ಮಾಡೋದಕ್ಕೆ ಪ್ಲಸ್ ಅಂತ ಕೇಳ್ತಾ ಇದೆ. ಸೊ ನಾನು ಇವಾಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ನಾನು ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ ಸ್ಯಾಂಡ್ ಡಿಸ್ಕು. ಅದು ನಿಮಗೆ ಸ್ಟೋರೇಜನ್ನು ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಸ್ಟೋರೇಜ್ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು ಐಫೋನ್ ಜೊತೆ. ಸೊ ಅದನ್ನು ನಾನಿಲ್ಲಿ ಟ್ಯಾಗ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿದ್ದೆ, ಅದನ್ನು ಟ್ಯಾಗ್ ಮಾಡಿ ಡನ್ ಅಂತ ಕೊಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ನ ತೋರಿಸಿದ್ದೀನಿ ಆಯಿತಾ. ಸೊ ಅದಕ್ಕೊಂದು ಟೈಟಲ್ನ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಇದಕ್ಕೆ ನಾನು ಈ ಒಂದು ಟೈಟಲ್ನ ಇಟ್ಕೊಳ್ತಾ ಇದ್ದೀನಿ. ಟೈಟಲ್ನ ಇಟ್ಕೊಂಡು, ಸೊ ಇಲ್ಲಿ ನೀವೇನಾದ್ರು ತಮ್ನೇಲ್ ಎಡಿಟ್ ಮಾಡ್ತೀನಿ ಅಂತಂದರೆ ತಮ್ನೇಲ್ ಎಡಿಟ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಟೈಟಲ್ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಇವಾಗ ಇದು ಸಬ್ಮಿಟ್ ಆಗುತ್ತೆ. ನಾನು ಫೋಟೋ ಅಂದರೆ ವೀಡಿಯೋ ಹಾಕಿರುವಂಥದ್ದು. ನಾನು ಇವಾಗ ವ್ಯೂ ಸ್ಟೋರ್ ಫ್ರಂಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ, ಸೊ ಆ ಒಂದು ವೀಡಿಯೋ ತೋರಿಸುತ್ತಾ ನೋಡೋಣ. ಇಲ್ಲಿ ನಮಗೆ ಎಲ್ಲ ತೋರಿಸ್ತಾ ಇದೆ, ಪ್ರಾಡಕ್ಟ್ಸ್ ಎಲ್ಲ ಐಡಿಯಲ್ಲಿ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ವೀಡಿಯೋಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಮ್ಗೆ ಇಲ್ಲಿ HD ಬರಬೇಕು, ಬಟ್ ಇಲ್ಲಿ ಇನ್ನೂ ತೋರಿಸ್ತಾ ಇಲ್ಲ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮೀಡಿಯಾ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇನ್ನೂ ಅದು ನಮಗಿನ್ನೂ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಬಟ್ ಬರುತ್ತೆ. ಸೊ ಅದು ರಿವ್ಯೂಗೆ ಹೋಗಿರುತ್ತೆ, ಅದು ಸಬ್ಮಿಟ್ ಎಲ್ಲ ಅಪ್ರೂವ್ ಆದಮೇಲೆ ಸೊ ನಮಗಿಲ್ಲಿ ವೀಡಿಯೋಸಲ್ಲಿ ಆ ಒಂದು ಪ್ರಾಡಕ್ಟು ನಮಗಿಲ್ಲಿ ನಾವು ವೀಡಿಯೋ ಆ್ಯಡ್ ಮಾಡಿದ್ವಲ್ಲ ಅದು ನಮಗಿಲ್ಲಿ ತೋರಿಸುತ್ತೆ. ಓಕೆ, ಸೊ ಈ ರೀತಿ ನೀವು ಇದರಲ್ಲಿ ಪೋಸ್ಟನ್ನು ಕೂಡ ಆ್ಯಡ್ ಮಾಡ್ಬೋದು. ಆ್ಯಂಡ್ ಅದೇ ಥರ ನೀವು ಮೀಡಿಯಾ ಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಅದು ಈ ಥರನೇ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನೀವು ಕೊಲ್ಯಾಜು ಕೂಡ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕೂಡ ಮಾಡಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ಕೊಲ್ಯಾಜನ್ನು ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನಾನು ನಿಮಗೆ ನೀಟಾಗಿ ತೋರಿಸಿದ್ದೀನಿ ನಿಮ್ಮ ಸ್ಟೋರ್ ಫ್ರಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಇದೇ ಥರ ನೀವು ಕ್ರಿಯೇಟ್ ಮಾಡಿಕೊಡಿ. ನಿಮ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು, ಸೊ ಯಾರಾದರೂ ಲಿಂಕ್ ಕೇಳಿದ್ರೆ ಸೊ ಇದರ ಶೇರ್ ಮೇಲೆ ಕ್ಲಿಕ್ ಮಾಡಿ, ಈ ಲಿಂಕನ್ನು ಕಾಪಿ ಮಾಡ್ಕೊಂಡು ಶೇರ್ ಮಾಡಿ. ಅವರು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಏನು ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ಅವ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮದು ಸ್ಟೋರ್ ಫ್ರಂಟು ಓಪನ್ ಆಗಿಬಿಡುತ್ತೆ ಅವ್ರಿಗೆ ಆಯಿತಾ. ಸೊ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.